ಎಸ್ ವೀಕ್ಷಕರೇ, ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ವಿದ್ಯಾಭ್ಯಾಸದ ಸಮಸ್ಯೆ ಇರ್ಬೋದು, ಅದಾದ್ಮೇಲೆ ಇನ್ನು ದಾಂಪತ್ಯದಲ್ಲಿ ಕಲಹ ಆಗಾಗ ಉಂಟಾಗ್ತಾ ಇರುತ್ತೆ. ಎಲ್ಲಾ ಸಮಸ್ಯೆಗಳಿಗೆ ನಿಮ್ಗೆ ಪರಿಹಾರ ಬೇಕು ಅಂತ ಅಂದ್ರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ 8197676666 ಈ ಸಂಖ್ಯೆಗೆ ಕರೆ ಮಾಡಿ. ಈಗಲೇ ಕರೆ ಮಾಡಿ ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ. ಎಸ್ ಮ್ಯಾಮ್, ಇವತ್ತು 20ನೇ ತಾರೀಕಲ್ಲಿ ಕೆಲವೊಂದು ರಾಶಿಗಳಿಗೆ ಸಾಕಷ್ಟು ಏನು ಭಿನ್ನಾಭಿಪ್ರಾಯಗಳಿರ್ಬೋದು ಅಥವಾ ಏನಾದ್ರೂ ಒಂದು ಸಮಸ್ಯೆಗಳಿದ್ದೇ ಇರುತ್ತೆ. ಮತ್ತೆ ಇವತ್ತಿನ ರಾಶಿಗಳಲ್ಲಿ ಫಲಾನುಫಲ ಯಾವ ರೀತಿ ಇದೆ? ಮೊದಲಿಗೆ ಮೇಷ ರಾಶಿಯಲ್ಲಿ ದಿನ ಯಾವ ರೀತಿ ಇದೆ ಅವ್ರಿಗೆ ಇವತ್ತು? ನೋಡಿ, ಮೊದಲಿಗೆ ಇವತ್ತಿನ ದಿನ ಅಂದ್ರೆ 2 ದಿನ ಇರುತ್ತೆ. ಇವತ್ತು ವೃಶ್ಚಿಕ ರಾಶಿ, ಅದೇ ರೀತಿ ವಿಶಾಖ ನಕ್ಷತ್ರ ಬರುತ್ತೆ. ವಿಶಾಖ ನಕ್ಷತ್ರ 4ನೇ ಪದ ಇವತ್ತಿರುತ್ತೆ. ಮತ್ತೆ ವಿಶಾಖ ನಕ್ಷತ್ರ ಆಗಿದ ತಕ್ಷಣ ಇವತ್ತು ಅಮಾವಾಸ್ಯೆ ಬೇರೆ ಇದೆ. ಸೊ ಅಮಾವಾಸ್ಯೆ ಅಂದಿದ ತಕ್ಷಣ ಯಾರು ಏನು ಹೆದರ್ಕೊಳ್ಳೋ ಹಾಗಿಲ್ಲ. ನೋಡಿ, ಮೊದಲಿಗೆ ಮೇಷರಾಶಿಯವರಿಗೆ ಮೇಷರಾಶಿಗೆ 4ನೇ ಮನೆಯಲ್ಲಿ ಗುರು ಇರ್ತಾರೆ. ರಾಶಿಯಾಧಿಪತಿ ಕುಜ ನಿಮಗೆ ಮೇಷರಾಶಿಗೆ 8ನೇ ಮನೆಯಲ್ಲಿ ಅಷ್ಟಮಕ್ಕೆ ಬಂದಿರ್ತಾರೆ. ಅಷ್ಟಮ ಅಂದರೆ ಅದು ಸ್ವಂತ ಮನೆಯೇ ಆಗಿರುತ್ತೆ. ಆದರೆ 8ನೇ ಮನೆಯಲ್ಲಿರೋದು ತುಂಬ ಏನಾದರೂ ಒಂದು ಅಂದರೆ ಜಗಳ, ಕದನ ಈ 2 ದಿನ ಮೇಷರಾಶಿ. ಯಾಕಂದರೆ 12ನೇ ಮನೆಯಲ್ಲಿ ಶನಿ ಇದ್ದು 8ನೇ ಮನೆಗೆ ನಿಮಗೆ ಎಲ್ಲ ಗ್ರಹಗಳು ಕೂಡ, ಯಾಕಂದರೆ ರಾಶಿಯಾಧಿಪತಿ ಕುಜ ಮತ್ತೆ ನಿಮಗೆ 3ನೇ ಮನೆ ಅಧಿಪತಿ ಬುಧ ಕೂಡ 8ನೇ ಮನೆಗೆ ಹೋಗಿರ್ತಾರೆ, ಕುಜನ ಜೊತೆ ಇರ್ತಾರೆ. ಮತ್ತೆ ಸೂರ್ಯ ಮತ್ತೆ ಚಂದ್ರ ಇವರು ಕೂಡ 8ನೇ ಮನೆಯಲ್ಲಿ ಇದ್ದಾಗ ಮೇಷರಾಶಿಯವರಿಗೆ ನೋಡಿ ಇವತ್ತು ಈ ಒಂದು 2 ದಿನ ಹೆಲ್ತನ್ನ ಸ್ವಲ್ಪ ಜೋಪಾನವಾಗಿ ನೋಡ್ಕೊಳ್ಬೇಕಾಗತ್ತೆ. ಹೆಲ್ತ್ ಅಪ್ಸೆಟ್ ಆಗೋದಾಗಿರ್ಬೋದು, ಅಥವಾ ನಿಮ್ಮ ಕೆಲಸ ಕಾರ್ಯದಲ್ಲಿ ಅಡೆತಡೆ ಜಾಸ್ತಿ ಆಗೋದಾಗಿರ್ಬೋದು, ಅಥವಾ ಸಡನ್ ನಿಮಗೆ ಬ್ರೇಕಿಂಗ್ ನ್ಯೂಸ್ ಅಂತ ನಾವೇನು ಹೇಳ್ತೀವಿ, ನಾವು ಎಕ್ಸ್ಪೆಕ್ಟ್ ಮಾಡದೇ ಇರೋವಂಥ ಒಂದು ನ್ಯೂಸನ್ನು ಕೇಳೋದಾಗಿರ್ಬೋದು, ತುಂಬ ನಿಮಗೆ ಬೇಕಾಗಿರೋರನ್ನ ಕಳ್ಕೊಳ್ಳೋದಾಗಿರ್ಬೋದು, ಇದೆಲ್ಲ ಕೂಡ ಮೇಷರಾಶಿಯವರಿಗೆ ನಡೀತಾ ಹೋಗುತ್ತೆ. ಹಾಗಾಗಿ ಮೇಷರಾಶಿಯವರು ತುಂಬ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಮೇಷರಾಶಿಯವರು ಏನಪ್ಪಾ ಅಂತಂದರೆ ಈ 2 ದಿನ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡದಿದ್ರೆ ಒಳ್ಳೆಯದು. ಮತ್ತು ಮುಖ್ಯವಾಗಿ ನಿಮಗೆ ಬೇಕಾಗಿರುವಂತಹ ಯಾವುದಾದ್ರು ಎಲೆಕ್ಟ್ರಿಕ್ ಐಟಮ್ಸ್ ಆಗಿರ್ಬೋದು, ಅಥವಾ ಏನು ಎಲೆಕ್ಟ್ರಿಕ್ ಐಟಮ್ಸ್ ಅಂದರೆ ಒಂದು ಫೋನ್ ಆಗಿರ್ಬೋದು. ಯಾಕಂದರೆ ನೋಡಿ, ಕುಜ ಮತ್ತು ಚಂದ್ರ ಮತ್ತು ಸೂರ್ಯ ಮತ್ತು ಬುಧ ಇಷ್ಟು ಜನ ಒಟ್ಟಿಗೆ, ಇಷ್ಟು ಗ್ರಹಗಳು ಒಂದೇ ಮನೆಯಲ್ಲಿದ್ದಾಗ ತುಂಬ ನಾವು ಬೆಂಕಿಗೆ ಸ್ವಲ್ಪ ದೂರ ಇರಬೇಕಾಗುತ್ತೆ. ಮೇಷರಾಶಿಯವರು ಬೆಂಕಿಯ ಅವಘಡಗಳಿಂದ ದೂರ ಇರಬೇಕಾಗತ್ತೆ. ಮತ್ತೆ ಏನೇ ಕೆಲಸ ಮಾಡಿದ್ರು ಸ್ವಲ್ಪ ಕೇರ್ಫುಲ್ ಆಗಿರಿ. ಪ್ರಯಾಣದಲ್ಲಂತೂ ತುಂಬ ಎಚ್ಚರಿಕೆಯಿಂದ ಇರಬೇಕು ಮೇಷರಾಶಿಯವರು. ಹಾಗಾಗಿ ಈ 2 ದಿನ ನಿಮ್ಮ ಟೈಮು ತುಂಬ ಬ್ಯಾಡ್ ಆಗುತ್ತೆ. 2 ದಿನ ಅನ್ನೋದಕ್ಕಿಂತ 1 ತಿಂಗಳು ಅಂತಾನೆ ಹೇಳ್ಬೋದು. ಆದ್ರೆ ಈ 2 ದಿನ ತುಂಬ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಮನಸ್ಥಿತಿ ಕೆಡಬಹುದು, ನಿಮ್ಮ ಮನೇಲಿ ಜಗಳ ಆಗ್ಬಹುದು, ಅಥವಾ ಏನೋ ಒಂದು ದುಡ್ಡನ್ನ ಕಳ್ಕೊಳ್ಬೋದು. ನಿಮಗೆ ನಿಮ್ಮ ತುಂಬ ಬೇಕಾಗಿರುವಂತಹ ಕಾಗದ ಪತ್ರವನ್ನ ಲಾಸ್ ಮಾಡ್ಕೊಳ್ಳೋದು, ಕಳ್ಕೊಳ್ಳೋ ಅಂಥದ್ದು ಇವೆಲ್ಲವೂ ಕೂಡ ಆಗುತ್ತೆ ಮೇಷರಾಶಿಯವರಿಗೆ. ಹಾಗಾಗಿ ತುಂಬ ಕೇರ್ಫುಲ್ ಆಗಿರಿ ಮೇಷರಾಶಿಯವರು. ಮತ್ತೆ ಮುಖ್ಯವಾಗಿ ಪರಿಹಾರ ಏನಪ್ಪಾ ಅಂತಂದ್ರೆ ಮೇಷರಾಶಿಯವರು ನೋಡಿ, ಸುಬ್ರಹ್ಮಣ್ಯನನ್ನ ತುಂಬ ಆರಾಧಿಸಿ ವಿಭೂತಿಯನ್ನ ಅತಿ ಹೆಚ್ಚು ಯೂಸ್ ಮಾಡಿ. ಈ 2 ದಿನ ಎಲ್ಲಾದ್ರೂ ಒಂದು ಸುಬ್ರಹ್ಮಣ್ಯನ ಟೆಂಪಲ್ಗೆ ಹೋಗಿ, ನಿಮ್ಮ ಹತ್ರ ಇರೋವಂತಹ ಒಂದು ಟೆಂಪಲ್ಗೆ ಹೋಗಿ ವಿಭೂತಿಯನ್ನ ಈಸ್ಕೊಂಡು ಬಂದು ಒಂದು 3 ದಿನ ನೀವು ಹಣೆಗಿಟ್ಕೊಳ್ಳಿ. ಅದು ನಿಮ್ಗೆ ರಕ್ಷೆ ಅಂತ ಹೇಳ್ಬೋದು. ಯಾಕಂದ್ರೆ ನಿಮ್ಮ ಟೈಮ್ ಬ್ಯಾಡ್ ಆಗಿದ್ದಾಗ ನಾವು ಇದನ್ನೆಲ್ಲ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಜೊತೆಗೆ ಏನಪ್ಪಾ ಅಂತಂದ್ರೆ ಮುಖ್ಯವಾಗಿ ನೋಡಿ, ನೀವು ಕುಜನಿಗೆ ಸಂಬಂಧಪಟ್ಟಂತಹ ಒಂದು ಸ್ಟೋನು, ಒಂದು ಬ್ರೇಸ್ಲೆಟ್ ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ಮೇಷರಾಶಿಯವ್ರಿಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ. ಮತ್ತೆ ಮುಖ್ಯವಾಗಿ ಹೆಲ್ತ್ ಅಂತ ಬಂದಾಗ ಹೆಲ್ತನ್ನ ಅತಿ ಹೆಚ್ಚು ಗಮನದಲ್ಲಿ ಇಟ್ಕೊಂಡು ನೋಡ್ಕೊಳ್ಬೇಕಾಗತ್ತೆ ಮೇಷರಾಶಿಯವರು. 12 ರಾಶಿಗಳ ಬಗ್ಗೆ ಆಮೇಲೆ ನೋಡ್ತೋಗೋಣ. ಇವಾಗ ಒಂದು ಕಾಲ್ ಇದೆ, ತಗೊಳ್ಳೋಣ. ಓಕೆ. ಹಲೋ 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 ಹಲೋ, ಕೇಳಿಸ್ತಾ ಇದೆಯಾ? ಅವರು ಟಿವಿ ವಾಲ್ಯೂಮ್ನ ಕಮ್ಮಿ ಹಲೋ, ಮಾಡ್ತೀವಿ. ನಿಮ್ಮ ಟಿವಿ ವಾಲ್ಯೂಮ್ ಸ್ವಲ್ಪ ಕಮ್ಮಿ ಮಾಡ್ತೀರಾ? ಹಲೋ ಹಲೋ ಹಲೋ, ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಹಲೋ ಹಲೋ ಸರ್, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಮೇಡಮ್, ಚಿಂತಾಮಣಿಯಿಂದ. ಓಕೆ, ನಿಮ್ಮ ಹೆಸರು? ವಿಶ್ವನಾಥ್ ಅಂತ. ಯಾರ ಬಗ್ಗೆ ಕೇಳ್ಬೇಕಿತ್ತು? ಸರ್, ನನ್ನ ಬಗ್ಗೆ ಕೇಳಬೇಕಾಗಿತ್ತು. ಸರ್, ನಿಮ್ಮ ಟಿವಿ ವಾಲ್ಯೂಮ್ ನ ಸ್ವಲ್ಪ ಕಮ್ಮಿ ಮಾಡ್ತೀರಾ? ಅದಕ್ಕೆ ಕಮ್ಮಿ ಮಾಡ್ತಾ ಇದ್ದೀನಿ. ಹಾ, ಓಕೆ. ನೀವು ಹುಟ್ಟಿರುವಂತ ದಿನಾಂಕ ಮತ್ತೆ ಸಮಯ ಹೇಳಿ. ದಿನಾಂಕ ಶುಕ್ರವಾರ ಹುಟ್ಟಿರೋದು. 16/8/57. 16/8/57. ಓಕೆ. ನೀವು 7/5ಗೆ ಹುಟ್ಟಿರೋದು. ಮೇಡಮ್, 16 ಶುಕ್ರವಾರ 57 ಸಂಜೆ 1957. ಓಕೆ. ಸಂಜೆ ಸಮಯ ಹೇಳಿ ಸರ್.
ಸಮಯ ಇದು 7:05 ಸಂಜೆ. 7:05 ಸಂಜೆ. 7:05. ಮೇಡಮ್ ಸಂಜೆ ಅವರಿದ್ದಾರೆ, ಶುಕ್ರವಾರ. ಓಕೆ ಮೇಡಮ್ ಅವರಿದ್ದಾರೆ, ಮಾತಾಡಿ. ಸರ್ ನಮಸ್ತೆ ಸರ್. ನಮಸ್ಕಾರ ಮೇಡಮ್. ನೀವು ಶುಕ್ರವಾರ ಹುಟ್ಟಿರ್ತೀರಾ, 16ನೇ ತಾರೀಕು ಆಗಸ್ಟ್. ಹೌದು ಮೇಡಮ್, ಅದೇ ಕರೆಕ್ಟ್. ಹಾ ಸರಿ ಸರ್. ನಿಮ್ದು ಮೇಷರಾಶಿ. ಹೌದು ಮೇಡಮ್, ಮೇಷರಾಶಿ. ಅಶ್ವಿನಿ ನಕ್ಷತ್ರ. ಏನ್ ಸರ್ ನಿಮ್ಮ ಸಮಸ್ಯೆ ಅಲ್ಲ, ನಿಮ್ಮ ಪ್ರಶ್ನೆ ಏನು ಕೇಳಿ. ಮೇಡಮ್, ನಮ್ಮ ಆರೋಗ್ಯ ಹೆಂಗಿದೆ ಅಂತ ಕೇಳ್ಬೇಕು ಅಂತ. ಏನ್ ಕೆಲಸ ಮಾಡ್ತಿದ್ದೀರಾ ಸರ್ ನೀವು? ಇಲ್ಲ ಮೇಡಮ್, ನಾವು ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡೋದು. ಹಾ ಚಿಂತಾಮಣಿ ನಾವು. ಓಕೆ ಸರ್. ಏನ್ ಅಂಗಡಿ? ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಚಿಂತಾಮಣಿ. ಗೊತ್ತಾಯ್ತು. ಏನ್ ಅಂಗಡಿ ಇಟ್ಟಿದ್ದೀರಾ ಸರ್? ಚಿಲ್ಲರೆ ಅಂಗಡಿ ಇಟ್ಟಿದ್ದೀವಿ. ಹೌದ್ರಾ? ಹಾ. ನಿಮ್ಮ ಆರೋಗ್ಯ ಅಂತಂದ್ರೆ ಸರ್, ನಿಮ್ಗೆ ಇವಾಗ ಗುರು ದಶ ನಡೀತಾ ಇದೆ. ನಿಮ್ಮ ಲಗ್ನ ಬಂದು ಕುಂಭ ಲಗ್ನ. ಕುಂಭ ಲಗ್ನ ತುಂಬಾ ಚೆನ್ನಾಗಿದೆ. ಆದ್ರೆ ನಿಮ್ಗೆ ಸಪ್ತಮದಲ್ಲಿ ಸೂರ್ಯ ಬುಧ ಕುಜ ಇರ್ತಾರೆ ಸರ್. ನಿಮ್ಮ ಮನೇಲಿ ಯಾರಿಗಾದ್ರೂ ನರಗಳ ತೊಂದರೆ ಇದೆಯಾ? ಯಾರಿಗಾದ್ರೂ? ಇಲ್ಲ ಮೇಡಮ್, ನನಗೆ ತೊಂದರೆ ಇಲ್ಲ. ನಿಮ್ಗಲ್ಲ ಸರ್, ನಿಮ್ ಕುಟುಂಬದಲ್ಲಿ ಇಲ್ಲ ಮೇಡಮ್, ಯಾರಿಗೂ ಇಲ್ಲ. ಹೌದಾ? ನೋಡಿ ಸರ್, ನಿಮ್ಗೆ ಸಪ್ತಮದಲ್ಲಿ ಸೂರ್ಯ ಮತ್ತೆ ಬುಧ ಕುಜ ಇರ್ತಾರೆ. ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ನಿಮ್ಮ ಮ್ಯಾರೇಜ್ ಲೈಫ್ ಸ್ವಲ್ಪ ಹಂಗೆ ಹಿಂಗೆ ಡಿಸ್ಟರ್ಬೆನ್ಸ್ ಇಲ್ಲ ಇರುತ್ತೆ ಮೇಡಮ್, ನನ್ ಮ್ಯಾರೇಜ್ ಆಗಿದೆ ಸರ್. 57ನೇ ಇಸ್ವಿಯಲ್ಲಿ ಹುಟ್ಟಿರ್ತೀರಾ, ಇವಾಗ ಮದ್ವೆ ಆಗಕ್ಕಾಗತ್ತಾ? ನಾನು ಹೇಳೋದು ನೀವು ಪೂರ್ತಿ ಕೇಳಿಸ್ಕೊಳ್ತಿಲ್ಲ. ಫಸ್ಟ್ ಕೇಳಿಸ್ಕೊಳ್ಳಿ. ಮೇಡಮ್, ಹಂಗೆ ಆಗ್ಲಿ. ನಿಮ್ಮ ಆರೋಗ್ಯ ಸಮಸ್ಯೆ ಬೇಕಾ ನಿಮ್ಗೆ? ಆರೋಗ್ಯ ಸಮಸ್ಯೆ ಇದೆ. ಆರೋಗ್ಯ ಸಮಸ್ಯೆ ಅಂದ್ರೆ ಏನು ಇಲ್ಲ ಅಂತೀರಾ ಹೇಳಿದ್ರೆ, ಮತ್ತೆ 8ನೇ ಮನೇಲಿ ಶುಕ್ರ ಮತ್ತೆ ಗುರು ಇರ್ತಾರೆ. 8ನೇ ಮನೇಲಿ ಶುಕ್ರ ಮತ್ತೆ ಗುರು ಇದ್ದಾಗ ಎಲ್ಲ ಒಂದ್ ಕಡೆ ಎಷ್ಟ್ ಜನ ಸರ್ ನಿಮ್ಗೆ ವೈಫ್? ಒಬ್ರೇನಾ? ಒಬ್ರೇ ಮೇಡಮ್. ನಿಮ್ ಜಾತಕ ನೋಡಿದ್ರೆ ಒಬ್ರೇ ವೈಫ್ ಅಂತ ಅನ್ಸಲ್ಲ. ಹೌದು ಮೇಡಮ್. ಒಬ್ರೇ ವೈಫ್ ಅಂತ ಅನ್ಸಲ್ಲ. ಇರ್ಲಿ ಬಿಡಿ ಸರ್, ಪರವಾಗಿಲ್ಲ. ಆದ್ರೆ ನಿಮ್ಮ ಆರೋಗ್ಯ ಸಮಸ್ಯೆ ಪರವಾಗಿಲ್ಲ ಸರ್. ಇವಾಗ ಗುರು ಚೆನ್ನಾಗಿದ್ದಾನೆ, ಇವಾಗ ಟೈಮ್ ಚೆನ್ನಾಗಿದೆ. ಆದ್ರೆ ಅಂತ ಏನಿಲ್ಲ. 22ರಿಂದ 38ರವರೆಗೂ ಸ್ವಲ್ಪ ಲಾಸ್ಗೆ ಹೋಗ್ತೀರಾ ಅಂತ ಹೇಳುತ್ತೆ. ಸ್ವಲ್ಪ ಯಾರ ಕೈಲಾದ್ರೂ ಏನಾದ್ರೂ ಅನ್ಸ್ಕೊತಾ ಇದ್ದೀರಾ? ಬೈಸ್ಕೊತಾ ಇದ್ದೀರಾ? ಏನ್ ಮೇಡಮ್? ಯಾರಾದ್ರೂ ನಿಮ್ಮನ್ನ ಏನಾದ್ರೂ ಎದುರು ಮಾತಾಡ್ತಾರ, ಬೈತಾರ? ಹೌದು ಮೇಡಮ್, ದುಡ್ಡು ಕೊಡ್ಬೇಕಾಗಿರೋರು ಬೈತಾರೆ ಅಷ್ಟೇ. ದುಡ್ಡು ಕೊಡ್ಬೇಕಾಗಿರೋರ್ ಕೈಲೇ ಬೈಸ್ಕೊತಾ ಇದ್ದೀರಾ? ಬೈಸ್ಕೊಂತೀನಿ ಅಷ್ಟೇ. ಯಾಕೆ? ಅಲ್ಲ, ಕೊಡೋದಿಲ್ಲ ಅವರು, ದುಡ್ಡು ಕೊಡೋದಿಲ್ಲ. ಹಾ, ಅದಕ್ಕೋಸ್ಕರ. ಓಕೆ ಸರ್. ಆರೋಗ್ಯ ಸ್ವಲ್ಪ ಕೆಡ್ಬೋದು. ಶುಗರ್ ಏನಾದ್ರೂ ಬಂದಿದ್ಯಾ? ಶುಗರ್, BP? ಇದೆ ಮೇಡಮ್, ಶುಗರ್ BP ಇದೆ. ಥೈರಾಯ್ಡ್ ಸಮಸ್ಯೆ ಇದೆಯಾ ನಿಮ್ಗೆ? ಇಲ್ಲ ಮೇಡಮ್, ಅದಿಲ್ಲ. ಗಂಟ್ಲು ಸಮಸ್ಯೆ ಏನಿಲ್ವಾ? ಏನಿಲ್ಲ ಮೇಡಮ್, ಅದೇ. ನರಗಳ ತೊಂದ್ರೆನೂ ಬರುತ್ತೆ ನಿಮ್ಗೆ. ಸ್ವಲ್ಪ ನರದ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳುತ್ತೆ. ಯಾಕಂದ್ರೆ ಇವಾಗ ಅಂತ ಏನು ಚೆನ್ನಾಗಿಲ್ಲ ನಿಮ್ಗೆ. ಸೊ ನೀವ್ ಇವಾಗ ತುಂಬಾ ರೆಸ್ಟ್ ಮಾಡೋದು ಬಹಳ ಮುಖ್ಯ. ಇವಾಗ ನೀವು ದುಡಿತಾ ಇದ್ದೀರಾ? ಹಲೋ ಕರೆ ಕಟ್ಟಾಗಿದೆ ಅನ್ಸುತ್ತೆ. ಸೊ ಅವರಿಗೆ ನರಗಳ, ಯಾಕಂದ್ರೆ ಅವ್ರಿಗೆ 8ನೇ ಮನೆ ದಶ ನಡೀತಾ ಇದೆ. ಈ 8ನೇ ಮನೆ ದಶ ನಡೆದಾಗ ಆರೋಗ್ಯದಲ್ಲಿ ಏರುಪೇರು ಆಗೋದೇನು, ಒಂದೊಂದ್ಸತಿ ನಮ್ಗೆ ಏರುಪೇರು ಆಗ್ಬಿಡುತ್ತೆ, ನಮ್ಗೆ ಹೆಚ್ಚು ಕಮ್ಮಿ ಆಗುತ್ತೆ. ಸೊ ಅದನ್ನ ಹೇಳುತ್ತೆ. ಸೊ ನಿಮ್ಮ ಆರೋಗ್ಯದ ಸಮಸ್ಯೆ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಸಮಸ್ಯೆ ಆಗಿರ್ಬೋದು, ಅತಿ ಹೆಚ್ಚಾಗುತ್ತೆ. ಅವರು ಇರೋ ಜಾಗದಲ್ಲಿ ಎಲ್ಲರ ಹತ್ರ ಬೈಸ್ಕೊಳ್ತಾ ಇರ್ಬೇಕಾಗುತ್ತೆ. ಅವ್ರು ಏನೇ ದುಡಿದ್ರು, ಅವ್ರು ಏನೇ ಮನೆಗೆ ಯಜಮಾನ ಆಗಿದ್ರು, ತುಂಬಾ ಕುಟುಂಬದಲ್ಲಾಗಿರ್ಬೋದು, ಹೊರಗಡೆ ಆಗಿರ್ಬೋದು, ತುಂಬಾ ಮಾತುಗಳನ್ನ ಕೇಳೋವಂತ ಒಂದು ಇದು ಸಮಸ್ಯೆ ಜಾಸ್ತಿ ಇರುತ್ತೆ ಅಂತ ಹೇಳುತ್ತೆ. ನಾವಿನ್ನು ಮುಂದಿನ ರಾಶಿ ವೃಷಭ ರಾಶಿ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ವೃಷಭ ರಾಶಿ ಅಂತ ಬಂದಾಗ ವೃಷಭ ರಾಶಿಯವ್ರಿಗೆ ಟೈಮು ಚೆನ್ನಾಗಿದೆ. ಆದರೆ ಎಲ್ಲೋ ಒಂದು ಕಡೆ ರಾಶಿಯಾಧಿಪತಿ ಶುಕ್ರ 6ನೇ ಮನೇಲಿ ಇರೋದ್ರಿಂದ ಶತ್ರು ಸ್ಥಾನನ ತುಂಬ ಬಲ ಮಾಡಿ ಕೊಡ್ತಾನೆ. ಶತ್ರು ಸ್ಥಾನ ಅಂತಂದರೆ ತುಂಬ ಜನ ಇವ್ರಿಗೆ ಅಪೋಸಿಟ್ ಆಗ್ತಾರೆ. ತುಂಬ ಜನ ಅಪೋಸಿಟ್ ಆಗೋದಾಗಿರ್ಬೋದು, ಅಥವಾ ಯಾರ ಹತ್ರನಾದ್ರು ಕಾಂಟ್ರವರ್ಸಿ ಸುಮ್ಮನೆ ಜಗಳ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ತುಂಬ ಬೇಕಾಗಿರೋರನ್ನ ಕಳ್ಕೊಳ್ಳೋದಾಗಿರ್ಬೋದು, ಇಲ್ಲ ತಲೆಗುಳ ಬಿಟ್ಕೊಳ್ಳೋದು, ಅಯ್ಯೋ ಏನಾಗುತ್ತೋ ಏನಿಲ್ಲ. ಇದು ವೃಷಭ ರಾಶಿ ಮತ್ತೆ ತುಲಾರಾಶಿಯವ್ರಿಗೂ ಇದು ಅನ್ವಯಿಸುತ್ತೆ. ತುಲಾರಾಶಿಯವ್ರಿಗೂ ಕೂಡ ಇದು ಅನ್ವಯಿಸುತ್ತೆ. ಸೊ ಇದೆಲ್ಲ ಒಂದ್ ಕಡೆ ಈ ರೀತಿ ಒಂದು ಪ್ರಾಬ್ಲಮ್ನಲ್ಲಿ ಅತಿ ಹೆಚ್ಚು ಸಿಕ್ಕಾಕೊಳ್ತಾರೆ ಅಂತ ಹೇಳ್ಬೋದು. ಮತ್ತೆ ವೃಷಭ ರಾಶಿಯವ್ರಿಗೆ ನೋಡಿ 7ನೇ ಮನೆ ಅಂದ್ರೆ ಸಪ್ತಮದಲ್ಲಿ ಕುಜ ಮತ್ತೆ ಸೂರ್ಯ ಮತ್ತೆ ಚಂದ್ರ ಇರ್ತಾರೆ. ಕುಜ ಮತ್ತೆ ಸೂರ್ಯ ಚಂದ್ರ ಬುಧ ಇದ್ದಾಗ ಎಲ್ಲ ಒಂದ್ ಕಡೆ ನಿಮ್ಮ ಪಾರ್ಟ್ನರ್ಸ್ ಯಾರಿರ್ತಾರೆ, ನಿಮ್ಮ ಹಸ್ಬೆಂಡ್ ಆಗಿರ್ಬೋದು ಅಥವಾ ವೈಫ್ ಆಗಿರ್ಬೋದು, ಅವರ ಆರೋಗ್ಯ ಸಮಸ್ಯೆನ ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ. ಅವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗೋದಾಗಿರ್ಬೋದು. ಮತ್ತೆ ಎಲ್ಲ ಒಂದ್ ಕಡೆ ಟ್ರಿಪ್ ಮಾಡೋ ಅಂಥದ್ದು ತುಂಬ ಅತಿ ಹೆಚ್ಚು ಚಾನ್ಸಸ್ ಇರುತ್ತೆ. ಟ್ರಿಪ್ ಮಾಡೋ ಅಂಥ ಚಾನ್ಸಸ್ಸು
ಮತ್ತೆ ತುಂಬಾ ಹೆಂಗಸರಿಂದ ಸ್ವಲ್ಪ ತೊಂದರೆಗಳು ಅನುಭವಿಸ್ಬೇಕಾಗುತ್ತೆ. ಹೆಂಗಸರಿಂದ ಅಂದ್ರೆ ಮನೆ ಕುಟುಂಬದಲ್ಲಾಗಿರ್ಬೋದು, ಹೊರಗಡೆ ಆಗಿರ್ಬೋದು, ಅದು ಗಂಡ್ಸಾಗಿರ್ಬೋದು ಹೆಂಗಸಾಗಿರ್ಬೋದು, ಈ ಲೇಡೀಸ್ ಇಂದ ಸ್ವಲ್ಪ ಜಗಳಗಳಾಗೋದು, ಅವರೇ ನಮ್ಗೆ ಶತ್ರು ಆಗೋದು, ಈ ತರ ಪ್ರಾಬ್ಲಮ್ ಅಲ್ಲಿ ಅತಿ ಹೆಚ್ಚು ಹೋಗ್ತೀರಾ. ಮತ್ತೆ ನೋಡಿ ನಿಮ್ಗೆ 9, 10ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಕೆಲಸ ಕಾರ್ಯದಲ್ಲಿ ಓಕೆ. ವೃಷಭ ರಾಶಿಯವ್ರಿಗೆ ಕೆಲಸ ಕಾರ್ಯ ತುಂಬಾ ಚೆನ್ನಾಗಾಗುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ 3ನೇ ಮನೇಲಿ ಗುರು ಇದ್ದಾಗ ಯಾರು ನಿಮ್ಮ ಹಳೆಯ ಫ್ರೆಂಡ್ಸ್ ಇರ್ತಾರೆ, ಅಥವಾ ಯಾರಾದ್ರೂ ನಿಮ್ಮ ಕಾಲೇಜ್ ಮೇಟ್ಸು, ನಿಮ್ಮ ಸ್ಕೂಲ್ ಮೇಟ್ಸ್ ಆಗಿರ್ಬೋದು, ಈ ರೀತಿಯವರು, ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ನಿಮ್ಮನ್ನ ಬಿಟ್ಟು ಹೋಗಿರೋರಾಗಿರ್ಬೋದು, ಇವರೆಲ್ಲ ಒಂದ್ ಕಡೆ ಬರ್ತಾರೆ, ಮೀಟ್ ಆಗ್ತಾರೆ ಅಂತ ಹೇಳುತ್ತೆ. ಆದ್ರೆ ಅದನ್ನು ಸ್ವಲ್ಪ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಅತಿ ಹೆಚ್ಚು ನಿಮ್ಮ ಜೊತೆ ಇರೋರಿಗೆ ಆರೋಗ್ಯದ ಸಮಸ್ಯೆ ತುಂಬಾ ಕಾಡ್ತಾ ಹೋಗುತ್ತೆ. ಮತ್ತೆ ಎಲ್ಲೋ ಒಂದ್ ಕಡೆ ವೃಷಭ ರಾಶಿಯವರು ನಿಮಗ್ ಗೊತ್ತಿಲ್ದಿರನೆ ನಿಮ್ಮ ಏನಾದ್ರೂ ಒಂದು ವಸ್ತುವನ್ನ ನೀವು ಕಳ್ಕೊಳ್ತೀರಾ, ಅಂದ್ರೆ ನಿಮ್ ಕೈ ತಪ್ಪಿ ಹೋಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಈ 2 ದಿನ ವೃಷಭ ರಾಶಿಯವರು ಕೂಡ ತುಂಬಾ ಚೆನ್ನಾಗಿದೆ. ದುಡ್ಡು ಕಾಸಿನ ತೊಂದ್ರೆ ಏನೂ ಆಗಲ್ಲ, ಆದ್ರೆ ಶತ್ರುಸ್ಥಾನ ಸ್ಟ್ರಾಂಗ್ ಆಗ್ತಾ ಇದೆ. ಎಲ್ಲೋ ಒಂದ್ ಕಡೆ ನಿಮ್ಗೆ ನೀವು ಗೊತ್ತಿದ್ದು ನಿಮ್ಮ ವಸ್ತುವನ್ನ ಕಳ್ಕೊಳ್ಳೋ ಅಂತ ಪರಿಸ್ಥಿತಿ ತುಂಬಾ ಇರುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಟ್ರೆ ವೃಷಭ ರಾಶಿಯವರಿಗೆ ಚೆನ್ನಾಗಿದೆ. ವೃಷಭ ರಾಶಿಯವರು ಪರಿಹಾರ ಅಂತ ಬಂದಾಗ ಯಾವ್ದಾದ್ರು ವಿಷ್ಣು ಟೆಂಪಲ್ಗೆ ಹೋಗೋದಾಗಿರ್ಬೋದು, ಅಥವಾ ಹೆಣ್ಣು ದೇವರು ದುರ್ಗಾ ಪರಮೇಶ್ವರಿ ಆಗಿರ್ಬೋದು, ಕಾಳಿ ಆಗಿರ್ಬೋದು, ಅಥವಾ ಯಾವುದೇ ಒಂದು ಚಾಮುಂಡೇಶ್ವರಿ ಆಗಿರ್ಬೋದು, ಹೆಣ್ಣು ದೇವ್ರನ್ನ ಅತಿ ಹೆಚ್ಚು ಆರಾಧಿಸಿದ್ರೆ ತುಂಬಾ ಒಳ್ಳೇದಾಗತ್ತೆ. ಹೆಣ್ಣು ದೇವ್ರಿಗೆ ಏನಪ್ಪಾ ಅಂತಂದ್ರೆ ಒಂದು ಕುಂಕುಮ ಅರ್ಚನೆ ಮಾಡಿಸೋದಾಗಿರ್ಬೋದು, ಅಥವಾ ಹೂವಿನ ಒಂದು ಅರ್ಚನೆ ಮಾಡಿಸೋದಾಗಿರ್ಬೋದು, ತಾವರೆ ಹೂವನ್ನ ಅಥವಾ ಮಲ್ಲಿಗೆ ಹೂವನ್ನ ಟೆಂಪಲ್ಗೆ ತಗೊಂಡೋಗಿ ನಿಮ್ ಕೈಯಾರೆ ಕೊಡೋದಾಗಿರ್ಬೋದು. ಒಂದು ತಾವರೆ ಹೂವು ಕೊಡಿ ಸಾಕು, ಅಥವಾ ಒಂದಷ್ಟು ಮಲ್ಲಿಗೆ ಹೂವನ್ನ ತಗೊಂಡೋಗಿ ಕೊಡಿ, ಅರ್ಚನೆ ಮಾಡಕ್ಕೆ ಹೇಳಿ, ಬಿಡಿ ಹೂವನ್ನ ಕೊಡಿ. ಅದು ನಿಮ್ಗೆ ತುಂಬಾ ಪಾಸಿಟಿವ್ನ ಕೊಡುತ್ತೆ. ಈ 2 ದಿನ ಮನಸ್ಥಿತಿ ಕೂಡ ಕೆಡುತ್ತೆ ವೃಷಭ ರಾಶಿಯವ್ರಿಗೆ. ಅದನ್ನ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬೇಕಾಗತ್ತೆ. ಅದು ಬಿಟ್ರೆ ವೃಷಭ ರಾಶಿಯವ್ರಿಗೆ ಓಕೆ ಅಂತ ಹೇಳ್ಬೋದು. ನಮ್ ರಾಶಿಗಳ ಬಗ್ಗೆ ನಾವು ಮತ್ತೆ ಮಾತಾಡ್ತಾ ಹೋಗೋಣ. ಇವಾಗ ಒಂದು ಕಾಲ್ ಇದೆ, ತಗೊಳ್ಳೋಣ. ಓಕೆ, ಹಲೋ ಹಲೋ ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಮೇಡಮ್, ಕೊಡಿಯಾಲ್ ಹೊಸಪೇಟೆಯಿಂದ. ಯಾರ ಬಗ್ಗೆ ಕೇಳ್ಬೇಕಿತ್ತು ಸರ್? ಮುಕ್ತ ಅಂತೇಳಿ. ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಹೆಂಡತಿ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ಅವ್ರು ಹುಟ್ಟಿರುವಂತ ದಿನಾಂಕ ಮತ್ತೆ ಸಮಯ ಹೇಳಿ. ಹುಟ್ಟಿದ್ದು ನೀನ್ ಯಾವಾರ ಮಾತಾಡು. ಹಲೋ, ನಮಸ್ತೆ ಅಮ್ಮ, ನೀವು ಹುಟ್ಟಿರುವಂತ ದಿನಾಂಕ ಮತ್ತೆ ಸಮಯ ಹೇಳಿ. ಕೇಳಿಸ್ತಾ ಇದೆಯಾ? ಹೇಳ್ರಿ ಮೇಡಮ್, ಈಗ ಕೇಳಿಸ್ತಾ ಇತ್ತೆ. ಸರ್, ಅವ್ರು ಹುಟ್ಟಿರುವಂತ ದಿನಾಂಕ ಮತ್ತೆ ಸಮಯ ಹೇಳಿ. ಹುಟ್ಟಿದ್ದು ದಿವಸ ಯಾವ? ಹುಟ್ಟಿದ್ದು ಗೊತ್ತಿಲ್ರಿ ಮೇಡಮ್. ನಾವ್ ಹುಟ್ಟಿದಾಗ ನಮ್ಮ ಅಪ್ಪ ನಮ್ಮಮ್ಮ ಇಬ್ರು ಹೋಗ್ಬಿಟ್ಟಾರ. ನಿಮ್ ಹೆಸರು? ನಮ್ಮ ಅಜ್ಜಿ ಮನೆ. ನಮ್ಮ ಹೆಸರು ಮುಕ್ತಮ್ರಿ. ಮುಕ್ತಮ್ಮ. ಈ ನಮ್ಮ ಮಾವನ್ ಮಗಳು ನಾವು ಜೊತೆಗಾಡ್ದವ್ರೆ. ಅವ್ರಿಗೂ ನಮಗೂ 1 ವರ್ಷ ಡಿಫ್ರೆನ್ಸ್. ಅವ್ರಿಗೆ 54, ನನಗೆ 55 ನಡೀತೈತ್ರಿ ಮೇಡಮ್. ಏನ್ ಪ್ರಶ್ನೆ? ನಮ್ಮ ಹೆಸರು ಮುಕ್ತಮ್ರಿ. ಓಕೆ, ಮೇಡಮ್ ಅವ್ರಿದ್ದಾರೆ, ಮಾತಾಡಿ. ಮೇಡಮ್ ನಮಸ್ತೆ. ಹೇಳಿ ಮುಕ್ತಮ್ಮ. ಹಲೋ ಹಲೋ ಸರ್, ಅವ್ರ ಸಿಂಹರಾಶಿ ಬರುತ್ತೆ. ಅವ್ರ ಹೆಸರಿಗೆ ನೋಡಿದಾಗ ಅವ್ರಿಗೆ ನೋಡಿ ಸರ್. ಏನ್ ಸರ್ ಪ್ರಶ್ನೆ? ಅವ್ರ ಪ್ರಶ್ನೆ ಮೇಡಮ್ ಕಾಲ್ ನೋವು, ಮಂಡಿ ನೋವು, ಆರೋಗ್ಯ ಸಮಸ್ಯೆ. ಹಲೋ ಸರ್, ಅವ್ರದ್ದು ಸಿಂಹರಾಶಿಗೆ ಟೈಮು ತುಂಬಾ ಬ್ಯಾಡ್ ಆಗಿದೆ. ಕಾಲ್ ನೋವು, ಮಂಡಿ ನೋವು, ಏನಾದ್ರೂ ಒಂದು ಆಪರೇಷನ್ ಕೂಡ ಆಗ್ಬೇಕು ಅಂತ ಹೇಳುತ್ತೆ. ರಾಶಿಯಲ್ಲಿ ಕೇತು ಇರ್ತಾರೆ, 12ನೇ ಮನೇಲಿ ಗುರು ಇರ್ತಾರೆ, ಮತ್ತೆ ಅಷ್ಟಮದಲ್ಲಿ ಶನಿ ಇರ್ತಾರೆ. ಹಿಂಗಿದ್ದಾಗ ಕೊನೆ ಪಕ್ಷ ಅವ್ರಿಗೆ ನೋಡ್ಕೊಳ್ಳೋರು ಕೂಡ ಇಲ್ದಂಗ ಆಗ್ತಾರೆ. ಅವರ ಕಷ್ಟವನ್ನ ಕೇಳೋರು ಕೂಡ ಇರಲ್ಲ ಅಂತ ಹೇಳುತ್ತೆ ಅವ್ರ ಜಾತಕ, ಅವರ ಟೈಮ್ ಇವಾಗ. ಹಾಗಾಗಿ ಮನೆಯವರೇ ಅವ್ರಿಗೆ ಶತ್ರು ಆಗ್ಬೋದು. ಹಲೋ, ಕೇಳಿಸ್ತಿದ್ಯಾ ಸರ್? ಎಲ್ಲಾರ್ದು ಹೇಳಕ್ಕಾಗಲ್ಲ. ಮುತ್ತಮ್ಮ ಅವ್ರದ್ದು ಕೇಳಿ ಹೇಳ್ತೀವಿ, ಆಮೇಲೆ ನಿಮ್ದು ಹೇಳ್ತೀವಿ, ನಾಳೆ ನಿಮ್ದು ಹೇಳ್ತೀವಿ. ಅವ್ರಿಗೆ ಮನೆಯವರೇ ಶತ್ರು ಆಗ್ತಾರೆ. ಅವರ ಕಷ್ಟ ನಷ್ಟಗಳನ್ನ ನೋಡೋರು ಯಾರು ಇರಲ್ಲ. ಅವ್ರೇನಾಗ್ಬೇಕು ನಿಮ್ಗೆ? ಮತ್ತೆ ನೀವೇ ಸರಿಯಾಗಿ ನೋಡ್ಕೊಳಲ್ಲ ಅವ್ರನ್ನ. ಏನ್ ಹೇಳೋಣ ನಾವು ಅವರಿಗೆ? ಸರ್, ನಮ್ಮಲ್ಲಿ ನಮ್ಮ ನಂಬರ್ ಕಾಣಿಸ್ತಿದೆ. ಆರೋಗ್ಯ ಸಮಸ್ಯೆಗೆ ಒಂದು ಸ್ಟೋನ್ ಅನ್ನ ಕೊಡ್ತೀವಿ, ಒಂದು ಬ್ರೇಸ್ಲೆಟ್ ನ ಕೊಡ್ತೀವಿ. ಅದನ್ನ ಕೈಗೆ ಹಾಕೊಳಕ್ ಹೇಳಿ. ಅವ್ರಿಗೆ ಕಾಲ್ ನೋವು ಏನಿದೆ ಅದೆಲ್ಲ ಸ್ವಲ್ಪ ಕ್ಯೂರ್ ಆಗುತ್ತೆ. ಎಲ್ಲ ಒಂದ್ ಕಡೆ ಅವ್ರಿಗೆ ಯಾವ್ದಾದ್ರು ಒಂದು ಆಪರೇಷನ್ ಆಗ್ಬೇಕು ಅಂತ ಹೇಳುತ್ತೆ. ಸೊ ಈ 1 ವರ್ಷದಲ್ಲಿ ಅವ್ರಿಗೆ ಯಾವ್ದಾದ್ರು ಒಂದು ಶಸ್ತ್ರಚಿಕಿತ್ಸೆ ನಡೆಯುತ್ತೆ ಸರ್. ಅದನ್ನ ಹೇಳ್ತಾ ಇದೆ. ಅವ್ರ ಟೈಮ್ ಇವಾಗ ಕೆಟ್ಟಿದೆ, ಹಂಗಾಗಿ ತುಂಬಾ ಹುಷಾರಾಗಿರ್ಬೇಕು. ಹಾ, ನಮ್ ನಂಬರ್ ಇದೆ ನೋಡಿ, ಅಲ್ಲಿ ಬರ್ತಾ ಇದೆಯಲ್ಲ, ಆ ನಂಬರ್ಗೆ ಕರೆ ಮಾಡಿ.
ಫೋನ್ ಮಾಡಿರೋದು. ಅದೇ ನಂಬರ್ಗೆಲ್ಲ ಫೋನ್ ಮಾಡಿರೋದು ನೀವು. 9739342626 ನಂಬರ್ ಕಾಣಿಸ್ತಿದೆ ನೋಡಿ. ಆ ನಂಬರ್ಗೆ ಕರೆ ಮಾಡಿ, ಎಷ್ಟಾಗುತ್ತೆ ಅಂತ ಹೇಳ್ತಾರೆ, ಅದನ್ನ ಹಾಕೊಳಕ್ ಹೇಳಿ ಕೈಗೆ. ಸರಿ ಆಯ್ತು. ಓಕೆ ಸರ್, ಧನ್ಯವಾದ. ನನ್ ಕರೆ ಬಂದ್ರೆ ತಗೊಳ್ಳಿ. ವೀಕ್ಷಕರೇ, ನೀವು ಕಾಲ್ ಮಾಡಿದಾಗ ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮ್ ನ ಕಮ್ಮಿ ಕೊಟ್ಟು ನೆಟ್ವರ್ಕ್ ಇರೋ ಜಾಗದಲ್ಲಿ ನಿಂತು ಮಾತಾಡಿ. ನೀವು ಕಾಲಲ್ಲಿ ಮಾತಾಡ್ತಿರ್ತೀರಾ, ಟಿವಿ ನೋಡ್ಕೊಂಡು ಮಾತಾಡಿದ್ರೆ ಇಲ್ಲಿ ಹೇಳೋದು ನಿಮ್ಗೆ ಏನೂ ಅರ್ಥ ಆಗಲ್ಲ. ದಯವಿಟ್ಟು ನೀವು ಮತ್ತೆ ಕರೆ ಮಾಡಿದಾಗ ಟಿವಿ ವಾಲ್ಯೂಮ್ ನ ಕಮ್ಮಿ ಮಾಡಿ, ಸಂಪೂರ್ಣವಾಗಿ ಮ್ಯೂಟ್ ಮಾಡಿ ಮಾತಾಡಿದ್ರು ಇನ್ನೂ ಉತ್ತಮ ಅಂತ ಅನ್ಸುತ್ತೆ ಅಷ್ಟೇ.